ಶಿವಮೊಗ್ಗದ ಪ್ರತಿಷ್ಠಿತ ಲಯನ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಲಯನ್ಸ್ ಪದವಿ ಪೂರ್ವ ಕಾಲೇಜಿನ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟಕ್ಕೆ ತಾಲೂಕು ಕ್ರೀಡಾಂಗಣದಲ್ಲಿ ಚಾಲನೆ ನೀಡಲಾಯಿತು. ಲಯನ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾಗಿರುವ ಡಾಕ್ಟರ್ ಚಂದ್ರಪ್ಪ ಹಾಗೂ ಆಡಳಿತಾಧಿಕಾರಿಗಳಾದ ಚಂದ್ರೇಗೌಡ ಅವರ ನೇತೃತ್ವದಲ್ಲಿ ನಡೆದ ಕ್ರೀಡಾಕೂಟದ ಉದ್ಘಾಟನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಜೂನಿಯರ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಸಪ್ಪ ನಾಗೋಲಿ, ದೈಹಿಕ ಪರೀಕ್ಷಕರಾದ ಸರಸ್ವತಿ ಜುಡಿ ಹಾಗೂ ಜೂನಿಯರ್ ಕಾಲೇಜಿನ ಅಜ್ಗರ್ ಅಲಿ ವಾಚಾ ಸೇರಿದಂತೆ ವಿವಿಧ ಕಾಲೇಜುಗಳ ಪ್ರಾಚಾರ್ಯರು, ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.
ವಿವಿಧ ಕ್ರೀಡಾ ಸ್ಪರ್ಧೆಗಳ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಯ ಹಾಗೂ ಜಿಲ್ಲೆಗೆ ಗೌರವ ತರುವುದಲ್ಲದೆ ಕ್ರೀಡೆಯ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ನಡೆಸಲಿಕ್ಕೆ ದೈಹಿಕ ಶಿಕ್ಷಕರು ಪ್ರಯತ್ನ ಮಾಡ್ತಾ ಇರೋದ್ರಿಂದ ಅವರಿಗೂ ಎಲ್ಲರಿಗೂ ಸ್ವಾಗತ ಕೋರಿ ನಾನು ನನ್ನ ಅನಿಸಿಕೆಗಳನ್ನು ಎರಡು ಮಾತಿನಲ್ಲಿ ಹೇಳ್ತೀನಿ. ಇದರಲ್ಲಿ ಸೋಲು ಗೆಲುವು ಯಾವಾಗಲೂ ಮುಖ್ಯವಲ್ಲ. ಯಾಕಂದರೆ ಪಾರ್ಟಿಸಿಪೇಟ್ ಮಾಡೋದೇ ಭಾಳ ಮುಖ್ಯ. ಪಾರ್ಟಿಸಿಪೇಟ್ ಮಾಡಿ ಈ ಸಲ ಸೋತ್ವಿ ಅಂತ ನೆಕ್ಸ್ಟ್ ಟೈಮ್ ಗೆಲ್ತೀವಿ ಅಂತ ಒಂದು ಭಾವನೆ ಇಟ್ಕೊಂಡ್ರೆ ನಾವು ನ್ಯಾಚುರಲಿ ಗೆಲ್ತೀವಿ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಶಾಂತ ರೀತಿಯಿಂದ ಮತ್ತು ಶಿಸ್ತು ಸಂಯಮದಿಂದ ನಡೆದುಕೊಂಡು ಈ ಕ್ರೀಡಾ ಜ್ಯೋತಿಯನ್ನು ಬೆಳೆಸಿದ್ದೀವಿ. ಇದನ್ನು ಸಕ್ಸಸ್ಫುಲ್ ಆಗಿ ಮುಗಿಸ್ಬೇಕು ಅಂತ ಹೇಳಿ ಒಂದೆರಡು ಮಾತುಗಳು. ಕ್ರೀಡಾ ಸ್ಪರ್ಧೆಗಳಿಗೆ ಒಂದೇ ಒಂದು ಮಾತಿನಲ್ಲಿ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ನಾನು. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಮಾತು ಹೇಳ್ತಾರೆ, ಸೂರ್ಯ ಮುಳುಗಿದನು ಎಂಬ ದುಃಖದಿಂದ ಕಣ್ಣು ಮುಚ್ಚಿಕೊಂಡರೆ ನಕ್ಷತ್ರ ನೋಡುವ ಸೌಭಾಗ್ಯವನ್ನು ನಾವು ಕಳ್ಕೊಳ್ತೀವಂತೆ. ಹಾಗಾಗಿ ಕ್ರೀಡೆಯಲ್ಲಿ ನಾವು ಸೋತಿದ್ದೇವೆ ಅಂತೇಳಿ ಯಾರೂ ನಿರಾಶೆ ಆಗದೆ ಮುಂದೆ ಗೆಲ್ತಕ್ಕಂಥ ಯೋಚನೆಯನ್ನು ಮಾಡಿ ಗೆದ್ದವರು ಸ್ಪರ್ಧಾ ಮನೋಭಾವನೆಯಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿ ನನ್ನ ಮಾತು ಮುಗಿಸೋದು. ಇದೆಲ್ಲ ನಿಮಗೆ ಕೆಲವೊಂದು ಸಲಹೆಗಳನ್ನು ಹೇಳಿದ್ದಾರೆ. ನಾನು ಒಂದು ಸಂಸ್ಕೃತದ ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ಶರೀರ ಮಾಧ್ಯಮ ಕಲುಧರ್ಮ ಸಾಧನ ಅಂತಕ್ಕಂಥ ಒಂದು ಸಂಸ್ಕೃತ ನುಡಿಯಿದೆ. ಶರೀರವೇ ಎಲ್ಲ ಸಾಧನೆಗೆ ಒಂದು ಮಾಧ್ಯಮ. ನಾವು ಶರೀರವನ್ನು ಚೆನ್ನಾಗಿ ಇಟ್ಕೊಂಡ್ರೆ ನಾವು ಏನಾದರೂ ಸಾಧಿಸ್ಬೋದು ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಆರೋಗ್ಯ ತುಂಬ ಮುಖ್ಯ. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಮ್ಮ ವ್ಯಾಯಾಮ ಮುಖ್ಯ. ಹಾಗಾಗಿ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲರೂ ಸ್ಪರ್ಧಾ ಮನೋಭಾವದಿಂದ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿರಿ. ತೀರ್ಪುಗಾರರು ನೀಡ್ತಕ್ಕಂಥ ತೀರ್ಪನ್ನು ನೀವು ಸ್ವೀಕರಿಸಿ ಎಲ್ಲರೂ ಆ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಬಂದಂಥ ಎಲ್ಲ ಮಾನ್ಯರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ನಾನು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಒಂದೆರಡು ಮಾತುಗಳಲ್ಲಿ ಹೇಳಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಗೊತ್ತು, ಇವತ್ತು ಲಯನ್ಸ್ ಚಾರಿಟಬಲ್ ಟ್ರಸ್ಟಿನ ಅಡಿಯಲ್ಲಿ ನಾವು ಇಂಥದ್ದೊಂದು ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದೇವೆ. ಇದು ಕಳೆದ 2 ವರ್ಷಗಳ ಹಿಂದೆನೇ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ. ಮಾನ್ಯ ಅಧ್ಯಕ್ಷರು ಚಾರಿಟಬಲ್ ಟ್ರಸ್ಟ್ ಗಂಗಾವತಿ ಸನ್ಮಾನ್ಯ ಶ್ರೀ ಚಂದ್ರಪ್ಪ ಡಾಕ್ಟರ್ ಸರ್ ಅವರನ್ನು ನಾವು ಎಲ್ಲ ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ, ನಮ್ಮ ಶಕ್ತಿ ಬಂದಿದೆ ಅಂತ ನಾವು ಮನವಿ ಮಾಡಿದಾಗ ಆಯಿತು ಮಾಡ್ರಿ ಅಂತ ಹೇಳಿದ್ರು. ಯಾಕೆಂದರೆ ಕಳೆದ ವರ್ಷ ಹೈಸ್ಕೂಲ್ ನಾವೇ ಮಾಡಿದ್ದೇವೆ, ಮತ್ತು ಇದೇ ವರ್ಷ ಕಾಲೇಜ್ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿದರು. ಆದರೂ ಅಧ್ಯಕ್ಷರು ದೊಡ್ಡ ಮನಸ್ಸು ಮಾಡಿ ಇಂಥ ಕಾರ್ಯಕ್ರಮವನ್ನು ಒಪ್ಕೊಂಡ್ರು. ಸೊ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಉಪನ್ಯಾಸಕ ಬಂಧುಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಇಲ್ಲಿ ಆಟ ಆಡೋದಕ್ಕೆ ಬಂದಿದ್ದೀರಿ. ಸ್ಪರ್ಧೆ ಅದು ಯಾವಾಗಲೂ ಆರೋಗ್ಯಕರವಾಗಿರಬೇಕು. ಈ ಆರೋಗ್ಯಕರ ಸ್ಪರ್ಧೆಯನ್ನು ಮಾಡಿ ಯಾರೇ ವಿನ್ ಆಗಲಿ ಅಥವಾ ಯಾರೇ ಸೋಲಿ ಅದು ಸಂಬಂಧ ಅಲ್ಲ. ನೀವೆಲ್ಲರೂ ಕೂಡಿ ಜಿಲ್ಲಾ ಮಟ್ಟದ ಕ್ರೀಡಾಪಟುಗಳಾಗಿ ಹೊರ ಬರ್ತಾ ಇದ್ದಾರೆ. ಸೊ ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಹಕರಿಸಿರುವಂಥ ಎಲ್ಲರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ವಂದಿಸಿ ನನ್ನ 2 ಪ್ರಾಸ್ತಾವಿಕ ಭಾಷಣವನ್ನು. ಶಿಕ್ಷಕರೇ, ಭಾಗವಹಿಸಿರ್ತಕ್ಕಂಥ ಗಂಗಾವತಿ ತಾಲೂಕಿನ ಎಲ್ಲ ಕಾಲೇಜುಗಳ ಕ್ರೀಡಾಪಟುಗಳೇ, ಈ ಕ್ರೀಡೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ ನಮ್ಮ ದೈಹಿಕ ಸಾಮರ್ಥ್ಯವನ್ನು ವೃದ್ಧಿಸ್ತಕ್ಕಂಥ, ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ವಿಕಾಸ ಮಾಡತಕ್ಕಂಥ ಕೆಲಸಕ್ಕೆ ಇದು ಸಾಕಷ್ಟು ಪೂರಕವಾಗಿದೆ. ಹಾಗಾಗಿ ಒಂದು ಹೇಳ್ತಿರೋದು ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ದೈಹಿಕವಾಗಿ ಸಾಕಷ್ಟು ಸಮರ್ಥರಾಗಿದ್ದಾಗ ಮಾತ್ರ ಏನಾದ್ರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ಆಸಕ್ತಿಯಿಂದ ಏನು ಆಟದಲ್ಲಿ ಭಾಗವಹಿಸಿ ಬಂದಿದ್ದೀರಿ,
ತಮ್ಮೆಲ್ಲರಿಗೆ ನಾನು ವೇದಿಕೆ ಪರವಾಗಿ ಶುಭಾಶಯಗಳನ್ನ ಕೋರ್ತೇನೆ. ಎಲ್ಲರೂ ಕೂಡ ಅತ್ಯಂತ ಒಂದು ಸ್ಪರ್ಧಾ ಮನೋಭಾವನೆಯಿಂದ ಇಲ್ಲಿ ಭಾಗವಹಿಸಿ ವಿಜೇತರಾಗಿ ಗಂಗಾವತಿ ತಾಲೂಕಿಂದ ಹೋಗ್ತಕ್ಕಂಥ ತಂಡ ಅತ್ಯಂತ ಸಮರ್ಥವಾದ ತಂಡ ಹೋಗಿ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಖ್ಯಾತಿ ಆಗ್ತಕ್ಕಂಥ ಅವಕಾಶ ತಾವೆಲ್ಲ ಪಡ್ಕೊಳ್ಬೇಕಂತ ಕೇಳ್ತಾ, ಆಮೇಲೆ ಇದುವರೆಗೂ ಕೂಡ ನಮ್ಮ ಗಂಗಾವತಿ ತಾಲೂಕಾ ಕ್ರೀಡಾಕೂಟ ಅತ್ಯಂತ ಮಾದರಿಯಾಗಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ನಾವು ಹಾಗಾಗಿಬಿಟ್ಟು ಕ್ರೀಡಾಕೂಟದ ಇವತ್ತು ಮತ್ತು ನಾವು ನಡ್ತಕ್ಕಂಥ ಕ್ರೀಡಾಕೂಟದಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಗೊಂದಲ ಆಗದ ರೀತಿಯಲ್ಲಿ ನಾವು ಎಚ್ಚರಿಕೆ ವಹಿಸಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ದೈಹಿಕ ಶಿಕ್ಷಣ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಪರಸ್ಪರ ಸಹಕಾರದ ಮೂಲಕ ಇದನ್ನು ಯಶಸ್ವಿ ಮಾಡಬೇಕೆಂದು ಕೇಳಿಕೊಳ್ತೇನೆ. ಎಲ್ಲರಿಗೂ ಶುಭಾಶಯ, ನಮಸ್ಕಾರ. ಕ್ರೀಡಾ ನಿರ್ಣಯ ಕೊಡ್ತಕ್ಕಂಥ ಮ್ಯಾನೇಜರ್ಗಳಿಗೆ ತಾವು ಗೌರವಿಸಬೇಕು, ಅವ್ರ ನಿರ್ಣಯವನ್ನು ನೀವು ಗೌರವಿಸಬೇಕು. ಅವರ ವಿರುದ್ಧವಾಗಿರ್ತಕ್ಕಂಥ ಯಾವುದೇ ಮಾತುಗಳನ್ನು ಆಡುವುದು ಅಥವಾ ಅವರ ವಿರುದ್ಧ ಮಾತಾಡ್ತಕ್ಕಂಥದ್ದು, ಜಗಳ ಕಾಯ್ತಕ್ಕಂಥದ್ದು ಆಗಬಾರ್ದು. ನಾವೆಲ್ಲರೂ ಕೂಡ ಎಲ್ಲರೂ ಸೇರಿ ಕ್ರೀಡೆಗಳನ್ನು ಗೆಲ್ಲಿಸಬೇಕು ಹೊರತಾಗಿ ಬೇರೆ ಯಾವುದೇ ರೀತಿಯ ಚಟುವಟಿಕೆಯಲ್ಲಿ ಮಾಡಬಾರ್ದು ಅಂತ ಹೇಳುತ್ತಾ, ಮತ್ತೊಮ್ಮೆ ಎಲ್ಲ ನನ್ನ ಕ್ರೀಡೆ ಯಶಸ್ವಿಗೊಳಿಸ್ತಕ್ಕಂಥ ಕ್ರೀಡಾಕೂಟದ ಉಪನ್ಯಾಸಕರಿಗೆ, ದೈಹಿಕ ಶಿಕ್ಷಣ ಉಪನ್ಯಾಸಕರಿಗೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಜೊತೆಗೆ ಈ ಒಂದು ಕ್ರೀಡೆ ಯಶಸ್ಸಿಗಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಎಲ್ಲ ದೈಹಿಕ ಉಪನ್ಯಾಸಕ ಮತ್ತು ಶಿಕ್ಷಕ ಬಂಧುಗಳೇ, ಮೊದಲಿಗೆ ನಾನು ಪ್ರಾಚಾರ್ಯ ಸಂಘದ ಪರವಾಗಿ ಮತ್ತು ಉಪನ್ಯಾಸಕರ ಸಂಘದ ಪರವಾಗಿ ಲಯನ್ಸ್ ಚಾರಿಟೇಬಲ್ ಸಂಸ್ಥೆ ಪದವಿ ಪೂರ್ವ ಕಾಲೇಜಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಈ ಕ್ರೀಡೆಗಳು ನಡೆಸೋದು ತುಂಬ ಸುಲಭ ಅಲ್ಲ, ತುಂಬ ಚಾಲೆಂಜಿಂಗ್ ಆಗಿರ್ತಕ್ಕಂಥ ವಿಚಾರ. 2 ವರ್ಷದಿಂದ ಚಂದ್ರೇಗೌಡರು ಜವಾಬ್ದಾರಿ ಕೊಟ್ಟಾಗ, ಇಲ್ಲ ಸರ್ ಈ ವರ್ಷ ನಮ್ಮನ್ನು ಬಿಟ್ಬಿಡ್ರಿ, ಮುಂದಿನ ವರ್ಷ ನಾವು ಮಾಡಿಕೊಡು ಅಂತ ಹೇಳಿದ್ರು. ಆ ಒಂದು ಕಾರ್ಯಕ್ಕೆ ನಾನು ಮತ್ತೊಮ್ಮೆ ನಮ್ಮ ಸಂಘಟನೆ ಪರವಾಗಿ ಆ ಸಂಸ್ಥೆಗೆ ಧನ್ಯವಾದ ಹೇಳ್ತೀನಿ. ವಿದ್ಯಾರ್ಥಿ ಮಿತ್ರರೇ, ಕ್ರೀಡೆಗಳು ನಮ್ಮ ಮನಸ್ಸಂತೋಷಕ್ಕಾಗಿರ್ತದೆ, ಮನೋರಂಜನೆಗೆ ಆಗಿರ್ತದೆ. ಕ್ರೀಡೆಗಳಾಗಿ ನಾವು ನೋಡಬೇಕಾಗ್ತದೆ. ಇದು ಕ್ರೀಡಾಂಗಣ ಆಗಿದೆ, ಯುದ್ಧಭೂಮಿ ಅಲ್ಲ. ದಯವಿಟ್ಟು ನಿಮ್ಮ ಕೌಶಲ್ಯಗಳನ್ನು ಚೆನ್ನಾಗಿ ಪ್ರದರ್ಶನ ಮಾಡಿ, ಉತ್ತಮವಾಗಿ ಯಾರು ಆಡ್ತಾರೆ ಅವರು ವಿನ್ ಆಗ್ತಾರೆ. ಸೋಲಿನಲ್ಲಿ ಕೂಡ ಒಂದು ಗೌರವ ಇದೆ, ಸೋಲು ಕೂಡ ಅದು ಗೌರವ ಇರ್ತದೆ. ಎಷ್ಟು ಚೆನ್ನಾಗಿ ಆಡಿದ್ರು ಮಕ್ಕಳು ಅಂತೇಳಿ ನಿಮ್ಮನ್ನು ಗೌರವಿಸ್ತಾರೆ. ಆ ಕಾರಣಕ್ಕಾಗಿ ಸೋಲು ಮತ್ತು ಗೆಲುವನ್ನು ಸಮಾನ ಭಾವದಿಂದ ಸ್ವೀಕಾರ ಮಾಡಿ, ಮುಂದೆ ನೀವು ಈ ತಾಲೂಕು ಮಟ್ಟದಲ್ಲಿ ವಿನ್ ಆದರೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಗಂಗಾವತಿ ತಾಲೂಕನ್ನು ಪ್ರತಿನಿಧಿಸ್ತೀರಿ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳುತ್ತಾ, ಪದವಿ ಪೂರ್ವ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯವರೇ, ಪ್ರಾಂಶುಪಾಲರೇ, ಅಲ್ಲಿ ಇರ್ತಕ್ಕಂಥ ಎಲ್ಲ ಬೋಧಕೇತರ ಸಿಬ್ಬಂದಿಗಳು, ಈ ದಿನ ಪ್ರಪ್ರಥಮವಾಗಿ ಈ ಶೈಕ್ಷಣಿಕ ಸಾಲಿನಲ್ಲಿ ಈ ತಾಲೂಕಿನಿಂದಲೇ ತಾಲೂಕು ಕ್ರೀಡಾ ಚಟುವಟಿಕೆಗಳು ಆರಂಭ ಆಗಿರ್ತಕ್ಕಂಥ ಸ್ಪರ್ಧೆಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಪರ್ಧೆ ಅಂತಕ್ಕಂಥದ್ದು ಯಾರಾದರೂ ಒಬ್ಬರು ಗೆಲ್ತಕ್ಕಂಥದ್ದು, ಸೋಲ್ತಕ್ಕಂಥದ್ದು ಆಗಿರುತ್ತೆ. ಆದರೂ ಸಹ ಈ ಸ್ಪರ್ಧೆಗಳಲ್ಲಿ ನೀವೆಲ್ಲರೂ ಸಹ ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮುಖಾಂತರವಾಗಿ ನಮ್ಮ ಯಾವ ಸ್ಪರ್ಧೆಗಳಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ಭಾಗವಹಿಸೋದ್ರ ಮುಖಾಂತರವಾಗಿ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೋಲು ಗೆಲುವು ನಂತರ ಯಾರಾದರೂ ಒಬ್ಬರಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ಈ ಥರ ಬರ್ತಕ್ಕಂಥದ್ದು ಬಿಟ್ಟರೆ ಎಲ್ಲರೂ ಸಹ ಭಾಗವಹಿಸೋದ್ರ ಮುಖಾಂತರ ನಾವೆಲ್ಲ ಕ್ರೀಡಾ ಸ್ಫೂರ್ತಿಯಿಂದ, ಸ್ಪರ್ಧಾತ್ಮಕ ಮನೋಭಾವನೆಯಿಂದ ಚೆನ್ನಾಗಿ ಆಡೋರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರವಾಗಿ ನೀವೆಲ್ಲರೂ ಸಹ ಸಹಕರಿಸೋಣ. ಅದೇ ರೀತಿ ಏನೋ ನೀವು ಟೀಮ್ ಮ್ಯಾನೇಜರ್ಸ್ ಬಂದಿದ್ದೀರಾ, ಮತ್ತೆ ನಮ್ಮ ದೈಹಿಕ ಶಿಕ್ಷಣ ಸಂಯೋಜಕರಿದ್ದೀರಾ, ನೀವೆಲ್ಲರೂ ಸಹ ಈ ಕ್ರೀಡೆಗಳಲ್ಲಿ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯಾದಂತಹ ಅನುಮಾನಕ್ಕೆ ಆಸ್ಪದ ಕೊಡದ ರೀತಿಯಲ್ಲಿ ನೀವು ಕಾರ್ಯನಿರ್ವಹಿಸಿ ನೀವು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು. ಹಾಗೇನಾದರೂ ನಿಮ್ಮ ಯಾವ್ದಾದ್ರು ಕಾಲೇಜಿನ ವಿದ್ಯಾರ್ಥಿಗಳಿರ್ತಕ್ಕಂಥದ್ದು ಅಥವಾ ಕ್ರೀಡಾ ಸಂಯೋಜಕರಿರ್ತಕ್ಕಂಥದ್ದು ಯಾವ್ದಾದ್ರು ತಪ್ಪು ಮಾಹಿತಿ ನೀಡಿ ಅನುಚಿತವಾಗಿ ವರ್ತಿಸಿದ್ರೆ ಅವ್ರನ್ನ 2 ವರ್ಷಗಳ ಕಾಲ ನಾವು ಬ್ಯಾನ್ ಮಾಡ್ತಕ್ಕಂಥ ಒಂದು ಸಂದರ್ಭವೂ ಇದೆ. ಹಾಗಾಗಿ ನೀವೆಲ್ಲರೂ ಸಹ ಕ್ರೀಡಾ ಸ್ಫೂರ್ತಿಯಿಂದ, ಈಗಾಗಲೇ ಟೈಮ್ ಆಗಿದೆ, ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ನಮ್ಮ ಈ ಒಂದು ಗಂಗಾವತಿ ತಾಲೂಕಿಗೆ, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ನೀವೆಲ್ಲರೂ ಸಹ ಹೆಸರನ್ನ ತಂದುಕೊಡ್ತೀವಿ ಅಂತ ಹೇಳ್ತಾ